ಆತ್ಮೀಯ ಹಿರಿಯರೇ ಮತ್ತು ನನ್ನ ಸಹೋದರ ಸಹೋದರಿಯರೇ, ಡಾಕ್ಟರ್ ಎಸ್.ಕೆ. ಅವರು ಬರೆದಿರುವಂಥ ಈ ಪುಸ್ತಕ ನಿಜವಾಗ್ಲೂ ಆ ಸಬ್ಜೆಕ್ಟ್ ಟಾಪಿಕ್ ನೋಡಿದ್ರೇನೆ ಅಂದರೆ ಬಾಡಿ ಆ್ಯಂಡ್ ಕಾನ್ಷಿಯಸ್ನೆಸ್, ಇವೆರಡನ್ನು ಜೋಡಿಸುವಂತಹ ಉಸಿರು, ಬ್ರೆತ್. ಇದನ್ನ ಎಷ್ಟೋ ಸಲ ನಾನು ಹೇಳ್ತಾ, ನಾವು ಕೆಲವೊಂದು ವಿಷಯದ ಬಗ್ಗೆ ಕಾನ್ಷಿಯಸ್ ಆಗಿರೋದೇ ಇಲ್ಲ. ಅದ್ರ ಜೊತೆಗೆ ಇದ್ರೂ ಎಷ್ಟೋ ಜೊತೆಗೆ ಹುಟ್ಟಿದಾಗಿಂದ ಕೊನೆಯವರೆಗೆ ಇದ್ರೂ ಅದರ ಬಗ್ಗೆ ನಾವು ಇತ್ತೀಚೆಗೆ ಯಾರು ಯೋಗ ಕ್ಲಾಸಿಗೆ ಹೋಗ್ತಿರೋ ಅವಾಗ ನಾವು ಉಸಿರಾಡ್ತಿದ್ದೀವಿ ಅನ್ನೋದು ಗಮನಕ್ಕೆ ಬರೋದೇ ಆ ಸಂದರ್ಭದಲ್ಲಿ. ಮತ್ತು ಅದನ್ನೇ ಹಿಡ್ಕೊಂಡು ಸಮಯ ಹೋಗಿದ್ದು ಗೊತ್ತಾಗಲ್ಲ. ಇಲ್ಲ ಅಂತಂದರೆ ನಾವು ಉಸಿರಾಡೋದೇ ಗೊತ್ತಿರಲ್ಲ. ಆದರೆ ಆ ಉಸಿರು ಎಷ್ಟು ಅಂದರೆ ಉಸಿರಿನ ಜೊತೆಗೆ ಕಾನ್ಷಿಯಸ್ನೆಸ್ಸನ್ನು ಜೋಡಿಸುವಂತಹ ಒಂದು ಅದ್ಭುತ ಚಿಂತನೆ. ಆದರೆ ಇವತ್ತು ನಮ್ಮ ಗಡಿಬಿಡಿಯ ಒಂದು ಓಟದಲ್ಲಿ ಕೆಲಸದಲ್ಲಿ ನಾವು ಎಷ್ಟರ ಮಟ್ಟಿಗೆ ಮರ್ತು ಹೋಗ್ಬಿಟ್ಟಿದ್ದೀವಿ ಅಂತಂದರೆ, ನಮ್ಗೆ ಉಸಿರಾಡೋದಕ್ಕೆ ಆಕ್ಸಿಜನ್ ಬೇಕು, ಎಷ್ಟು ಆಕ್ಸಿಜನ್ ಬೇಕು, ಉಸಿರಾಡೋದಕ್ಕೆ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡಿಂದ ಸಮಸ್ಯೆಗಳೇನು, ಮೊನಾಕ್ಸೈಡಿಂದ ಸಮಸ್ಯೆಗಳೇನು, ಇವೆಲ್ಲದ್ರ ಬಗ್ಗೆನೂ ನಾವು ಸೈನ್ಸಲ್ಲಿ ಓದಿರ್ತೀವಿ, ಸ್ಕೂಲಲ್ಲಿ ಓದಿದ್ದೀವಿ. ಮುಂದೆನೂ ಬೇರೆ ಬೇರೆ ರೆಫರೆನ್ಸಲ್ಲಿ ಬರ್ತಾನೆ ಇದೆ. ಇತ್ತೀಚೆಗಂತೂ ಈ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಬೇಕಾದಷ್ಟು ಸೆಮಿನಾರ್ಗಳು ಆಗ್ತಾ ಇದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆನೂ ದೊಡ್ಡ ಮಾತಾಡ್ತಿರ್ತೀವಿ. ಆದರೆ ನಮಗೂ ಉಸಿರಾಡುವಾಗ ಎಷ್ಟು ಬೇಕು ಆಕ್ಸಿಜನ್ ಅನ್ನೋದು ನನಗೆ ವೈಯಕ್ತಿಕವಾಗಿ, ನಾನು ಇಂಜಿನಿಯರಿಂಗ್ ಓದಿದೆ, ಇವೆಲ್ಲ ವಿಷಯದ ಬಗ್ಗೆ ನಾನು ಬೇಕಾದಷ್ಟು ಸೆಮಿನಾರ್ಗಳನ್ನು ಅನಂತಕುಮಾರ್ ಅವ್ರ ಜೊತೆಗೂ ಹೋಗ್ತಾ ಇದ್ದೆ, ಈಗೂ ಹೋಗ್ತಾ ಇರ್ತೀನಿ. ನನಗೂ ಗೊತ್ತಾಗಿದ್ದು ಈಗ ಒಂದು 10 ವರ್ಷದ ಹಿಂದೆ ಅಲ್ಲ ಉಸಿರಾಡ್ತೀವಿ ಅನ್ನೋದು ಮರ್ತೋಗ್ಬಿಟ್ಟಿತ್ತು. ಅವಾಗ ನಾವು ಗಿಡ ನೆಡೋದು, ಗಿಡ ಆಕ್ಸಿಜನ್ ಕೊಡ್ತೇವೆ ಅನ್ನೋದು ಗೊತ್ತಿದೆ. ಅದನ್ನು ಎಷ್ಟು ಸಿಗುತ್ತೆ, ಬೆಂಗಳೂರಿನಲ್ಲಿ ಎಷ್ಟಿದೆ. ನಾವಂತೂ ಈಗ ಭಾಳ ಬೆಂಗಳೂರಿನ ಮಧ್ಯಭಾಗದಲ್ಲಿದ್ದೀವಿ. ನಾನು ದಿನ ಬೆಳಗ್ಗೆ ಲಾಲ್ಬಾಗ್ ಹೋಗ್ತೀನಿ. ಇಲ್ಲಿ ಲಾಲ್ಬಾಗ್ ಹೋಗೋರು ತುಂಬ ಜನ ಇಲ್ಲಿ ಇದ್ದೀರಾ. ನನಗೆ ಭಾಳ ಸಂತೋಷ ಆಯಿತು. ಇಲ್ಲಿ ಬಂದ ತಕ್ಷಣ ನಮ್ಮ ಬೆಳಗ್ಗೆ ಸಿಗೋರೆಲ್ಲ ಸಾಯಂಕಾಲ ಸಿಕ್ಕಿದ್ದಾರೆ ಇವತ್ತು. ಆದರೆ ಲೆಕ್ಕ ನೋಡಿದಾಗ ಮೊದಲ ಬಾರಿಗೆ ಅಂದರೆ ಕನೆಕ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಅವಾಗ ನನಗೆ ಗೊತ್ತಾಗಿತ್ತು, ನಮಗೆ 700 kg ಆಕ್ಸಿಜನ್ ಬೇಕು, ಒಂದು ಗಿಡ 100 kg ಕೊಡುತ್ತೆ. ನಾನು ಅಂದ್ಕೊಂಡಿದ್ದೆ ಒಂದು ಗಿಡ ಒಂದು 10-15 ಜನಕ್ಕೆ ಅದು ನೋಡ್ಕೊಳುತ್ತೆ ಅಂತ ನನ್ನ ತಲೆಯಲ್ಲಿತ್ತು. ಅಂದರೆ ಆ ಸಣ್ಣ ವಿಷಯವನ್ನೇ ತಿಳ್ಕೊಂಡಿಲ್ಲ. ಇನ್ನು ಅದರಿಂದ ಕಾನ್ಷಿಯಸ್ನೆಸ್ ವರೆಗಿನ ಆಳವಾದ ವಿಷಯದ ಕಡೆಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ ನಮಗೆ. ಆದರೆ ಈ ನಮ್ಮ ಒಂದು ಒಟ್ಟು ಭರಾಟೆಯಲ್ಲಿ ನಾವು ಎಷ್ಟೋ ಸಂಗತಿಗಳನ್ನು ಮರೆತು ಬಿಡ್ತಾ ಇದ್ದೀವಿ. ನಾವು ಈಗಾಗಲೇ ಒಬ್ಬರಿಗೆ 7 ಮರ ಬೇಕು, ಅದಕ್ಕೆ ನಾವು 7 ದಿನಕ್ಕೊಮ್ಮೆ ಆದರೂ ಮರ ನೆಡಕ್ಕೆ ಹೋಗೋಣ ಅಂಥೇಳಿ ನೆನಪಿರಲೇಬೇಕು. ಇದು ನಿರಂತರವಾಗಿ ಅದು ನೆನಪಿರಬೇಕು. ನಮ್ಗೆ ಒಬ್ರಿಗೆ 7 ಮರ ಬೇಕು ಅಂತ 7 ದಿನಕ್ಕೊಮ್ಮೆ ಆದರೂ ಗಿಡ ನೆಡಕ್ಕೆ ಹೋಗಿ ಅಂತ ಪ್ರಾರಂಭ ಮಾಡಿದ್ವಿ. ಇದು ಪ್ರಾರಂಭಿಕ. ಇದು ಮಕ್ಕಳಿಗೆ ನಾವು ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ ಅಂತ ಹೇಳ್ಕೊಡ್ತೀವಿ. ಆಮೇಲೆ ಅದು ಏನು ಅನ್ನೋದು ನಮಗೆಲ್ಲ ಗೊತ್ತು ಮುಂದೆ. ಆದರೆ ನನಗನ್ಸುತ್ತೆ ಈ ಬ್ರೆತ್ತನ್ನೇ ಹಿಡ್ಕೊಂಡು ಕಾನ್ಷಿಯಸ್ನೆಸ್, ನಮ್ಮ ಬದುಕು, ನಾನು ಯಾರು, ಅಂದರೆ ಈ ಎಲ್ಲ ವಿಷಯಗಳ ಬಗ್ಗೆ ಹೇಳುವಂಥ ಒಂದು ಪುಸ್ತಕ ಇದು. ನಮ್ಮ ಹಿರಿಯರೂ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದರು. ಆದರೆ ಎಲ್ಲೊಂದು ಕಡೆ ಕನೆಕ್ಟೇ